ಪರಿಹಾರ ಇನ್ನೂ ಕೂಡ ಬಂದಿಲ್ಲ. ಬಹಳಷ್ಟು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ರೈತರು. ನಿನ್ನೆನೂ ಕೂಡ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ. ಚಾಮರಾಜನಗರದಲ್ಲಿ ಹೋದಾಗ ಅಲ್ಲೂ ಕೂಡ ರೈತರು ನನ್ನನ್ನು ಭೇಟಿ ಮಾಡಿದರು. ಕಾಡಿನಂಚಿನಲ್ಲಿರುವಂಥ ಗುಡ್ಡಗಾಡು ಜನನೂ ಕೂಡ ನನ್ನನ್ನು ಭೇಟಿ ಮಾಡಿದರು ನಿನ್ನೆನೂ ಕೂಡ. ಸೊ ಬೆಳೆ ಪರಿಹಾರ ಇರ್ಬೋದು, ರೈತರ ಸಂಕಷ್ಟ ಇರ್ಬೋದು, ಇದನ್ನು ಕೂಡ ಸರ್ಕಾರ ನಿಭಾಯಿಸ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. ಅದು ಬಿಟ್ಟು ನಾವೇನು ಮಾಡಿದಿರಿ, ಕರ್ನಾಟಕ ಸರ್ಕಾರ ಏನು ಮಾಡಿದಿರಿ ಅದನ್ನು ಬಾಯಿ ಬಿಡ್ತಾನೇ ಇಲ್ಲ. ಪರಿಹಾರ ಏನು ಕೊಡಬೇಕು ರೈತರಿಗೆ ಇನ್ನೂ ಅದ್ರ ಬಗ್ಗೆ ಚಕಾರನೂ ಇಲ್ಲ. ಕೇಳದೆ ಪುಟಗಟ್ಟಲೆ ಭಾಷಣ ಮಾಡ್ತಾರೆ ಸರ್ಕಾರ, ಪುಟಗಟ್ಟಲೆ ಭಾಷಣ. ಪರಿಹಾರ 0. ರೈತರಿಗೆ ಪುಟಗಟ್ಟಲೆ ಭಾಷಣ ಹೇಳ್ತಾರೆ, ಅವ್ರಿಗೆ ಪರಿಹಾರ ಕೊಡೋದು 0. ಇವತ್ತು ಪ್ರಧಾನಿಗಳನ್ನು ಭೇಟಿಯಾಗಿ ಕಂದಾಯ ಸಚಿವರನ್ನು ಕರ್ಕೊಂಡೋಗಿದ್ದಾರೆ ಸರ್. ಪ್ರಧಾನಿ ಭೇಟಿಯಾಗಿ ಪರಿಹಾರಕ್ಕೆ ಬೇಡಿಕೆ ಇಡಬೇಕು ಅಂತ. ಅದು ಪೊಲಿಟಿಕಲ್ ಗೇಮ್ ಅಷ್ಟೇ, ಪೊಲಿಟಿಕಲ್ ಗೇಮ್. ಸಿದ್ದರಾಮಯ್ಯನವ್ರದ್ದು ಪೊಲಿಟಿಕಲ್ ಗೇಮ್ ಅಷ್ಟೇ. ಅದರಲ್ಲಿ ಏನು ಉರುಳಿಲ್ಲ, ರಾಜಕಾರಣ ಅಷ್ಟೇ ಅಲ್ಲಿ. ಅಲ್ಲ, ನೀವು ಇವಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, GST ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು? GST ಮೀಟಿಂಗಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನು, ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು, ಏನಾಗಬೇಕು, ಇದೆಲ್ಲ ತೀರ್ಮಾನವಾಗೋದು GST ಸಮಿತಿಯಲ್ಲಿ. ಅದಕ್ಕೆ ಹೋಗಲ್ಲ ನೀವು. ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು. ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ, ಕರ್ನಾಟಕಕ್ಕೆ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ. ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗೆದ್ರಿ, ಮೋಸ ಮಾಡಿದ್ರಿ. ರಾಜಕೀಯಕ್ಕೋಸ್ಕರ ಇವಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರ. ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ, ಪ್ರಧಾನಮಂತ್ರಿ ಕರೆದಂಥ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ. ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು, ನಮಗೆ ಪರಿಹಾರ ಕಡಿಮೆ ಆಗಿತ್ತು, ಈ ವರ್ಷ ಆಗಿದೆ, ಈ ಥರದ್ದೆಲ್ಲ ಹೇಳ್ಬೋದಾಯ್ತು. ಹೇಳೇ ಇಲ್ಲಲ್ಲ. 100% ನಾಟಕ, ಸಿದ್ದರಾಮಯ್ಯನವರ ನಾಟಕ. ಯಾವಾಗ ಎಲ್ಲ ಅಧಿಕಾರಿಗಳು, ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಚೀಫ್ ಸೆಕ್ರೆಟರಿಗಳು, ದೇಶದ ಎಲ್ಲರೂ ಇರುವಾಗ ಹೇಳೋಕ್ಕೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಹೋಗ್ಲೇ ಇಲ್ಲ ಆ ಸಭೆಗೆ. ಈಗ ಯಾರು ಇರಲ್ಲ. ಈಗ ಯಾರು ಇರ್ತಾರೆ? ಪ್ರಧಾನಮಂತ್ರಿ ಇರ್ತಾರೆ, ಅವರ ಸೆಕ್ರೆಟರಿ ಇರ್ತಾರೆ. ಅವಾಗ ದೇಶದ ಎಲ್ಲ ಸೆಕ್ರೆಟರಿ, ಕೇಂದ್ರದ ಎಲ್ಲ ಇಲಾಖೆಯ ಸೆಕ್ರೆಟರಿಗಳು ಪ್ರೆಸೆಂಟ್ ಇರ್ತಾರಲ್ಲಿ. ನಾನು ಕೂಡ ಆ ಥರದ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ನಾನು ಕೂಡ ಬೊಮ್ಮಾಯಿಯವ್ರ ಜೊತೆ, ಯಡಿಯೂರಪ್ಪನವ್ರ ಜೊತೆ ಹೋಗಿದ್ದೀನಿ. ನಾನು ಅಲ್ಲಿ ಪ್ರಸ್ತಾವ ಮಾಡಲಿಲ್ಲ. ನೀವು ಇವಾಗ ಏನು ಪ್ರಸ್ತಾವ ಮಾಡೋಕ್ಕೆ ಹೋಗಿದ್ದೀರಾ? ಸುಮ್ಮನೆ ನಾಟಕ. ಹೋಗೋದು, ಮೆಮೊರಾಂಡಮ್ ಕೊಟ್ಟಿರೋದು, ಆಮೇಲೆ ಇಲ್ಲಿ ಬಂದು ಕೊಟ್ಟಿಲ್ಲ ಅಂತ ಬೊಬ್ಬೆ ಬಡಿಯೋಕ್ಕೆ. ಈಗಲೇ ಹೇಳ್ತಾ ಇದ್ದೀನಿ, ಬೊಬ್ಬೆ ಬಡಿಯೋಕ್ಕೆ. ಹೆಂಗೆ ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದ್ನಲ್ಲ ನಾನು, ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದೆ, ಗ್ಯಾರಂಟಿ ನೋಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ, ವೋಟ್ ಚೋರಿ ಅಂತಾರೆ. ಅದಾದಮೇಲೆ ಅದೇ ಸೇಮ್ ಅದೇ. ಇವಾಗೂ ಅಷ್ಟೇ ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಹೋಗಿ ಬಂದು ಆಚೆ ಬಂದ ಮೇಲೆ ಅದನ್ನೇ ಹೇಳೋದವರು. ಮೋಸ ಆಗಿದೆ, ವಂಚನೆ ಆಗಿದೆ, ನಮಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ. ನಾನು ನಿಮ್ಗೆ ಹೇಳ್ತೀನಿ, ದುಡ್ಡು ಕೊಡೋವಾಗ ಯಾಕಪ್ಪ ನೀನು ಹೋಗಿ ಕೇಳಲಿಲ್ಲ, ಯಾಕೆ ಆ ಮೀಟಿಂಗಲ್ಲಿ ಅಟೆಂಡ್ ಮಾಡಲಿಲ್ಲ, ರಾಜ್ಯದ ಜನತೆಗೆ ಉತ್ತರ ಕೊಡು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ತಾ ಇದ್ದೀನಿ.